ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಮಿನಿ ವ್ಲಾಗ್. ಅಮ್ಮ ಬರ್ತಿದ್ದಾರೆ ಬೆಂಗಳೂರಿಗೆ ಅಂತ ನಾನು ಭೀಮ್ ಅಮಾವಾಸ್ಯೆ ವ್ಲಾಗಲ್ಲಿ ಹೇಳಿದ್ದೆ. ಈ ವ್ಲಾಗು ಕೂಡ ಶೂಟ್ ಮಾಡಿ ಸುಮಾರು ಒಂದು 20 ಡೇಸೇ ಆಗಿದೆ. ಬಟ್ ಈಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಒಂದು 5 ಡೇಸ್ ಇದ್ರು ಅಮ್ಮ ಬೆಂಗಳೂರಲ್ಲಿ. ಅವ್ರು ಬಂದು ಒಂದು 2 ಡೇಸ್ ಆದಮೇಲೆ ಎಲ್ಲೂ ಆಚೆ ಹೋಗಿಲ್ವಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಆಚೆ ಹೋಗ್ತಾ ಇದ್ದೀವಿ. ಫಸ್ಟು ವಿಶಾಲ್ ಮಾರ್ಟ್ಗೆ ಹೋದ್ವಿ. ಅಮ್ಮನ ಮನೆಯಲ್ಲಿ ಕೆಲವೊಂದಷ್ಟು ಥಿಂಗ್ಸ್ ಪರ್ಚೇಸ್ ಮಾಡಬೇಕಿತ್ತು. ಅದನ್ನ ಪರ್ಚೇಸ್ ಮಾಡಿ ನಾನು ಲೈಟಾಗಿ ಶಾಪಿಂಗ್ ಮಾಡಿದೆ ಅಷ್ಟೇ. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಏನೇನು ಶಾಪ್ ಮಾಡಿದ್ವಿ ಅಂತ. ಈವ್ನಿಂಗ್ 4 ಹಂಗೆ ಹೋಗಿದ್ವಿ ನಾವು ವಿಶಾಲ್ ಮಾರ್ಟಿಗೆ. ಅಷ್ಟೇನು ಜನ ಇರಲಿಲ್ಲ. ಶಾಪಿಂಗ್ ಎಲ್ಲ ಮುಗಿಸಿ ಅಲ್ಲೇ ಗೋಲ್ಗೊಪ್ಪ ತಿನ್ಕೊಂಡು ಆ್ಯಂಡ್ ಕೇಕ್ನ ತಿನ್ಕೊಂಡು ನೆಕ್ಸ್ಟ್ ರಂಜಿತ್ ಕೂಡ ನಮ್ಮ ಜೊತೆ ಜಾಯ್ನ್ ಆದರು. ನೆಕ್ಸ್ಟ್ ನಾವು ಡಿನ್ನರ್ಗೆ ಅಂತ ಹೊರಟ್ವಿ. ಏನೇನು ಬೇಕೋ ಫುಡ್ ಎಲ್ಲ ಆರ್ಡರ್ ಮಾಡ್ಕೊಂಡು ಊಟ ಮಾಡಿದ್ವಿ. ಆ್ಯಕ್ಚುಲಿ ಫುಡ್ ತುಂಬಾ ಚೆನ್ನಾಗಿತ್ತು. ನಮ್ಮ 3 ಮೆಂಬರ್ಸ್ಗೂ ಇಷ್ಟ ಆಯಿತು. ನೀವು ನಾಯ್ಡು ಹೋಟ್ಲಲ್ಲಿ ಅಂತ ಅನ್ಸುತ್ತೆ ನಾವು ಅವತ್ತು ಊಟ ಮಾಡಿದ್ದು. ಅದಾದಮೇಲೆ ಕ್ಯಾಬ್ನ ಬುಕ್ ಮಾಡಿಕೊಂಡು ಅಂದರೆ ಆಟೋ ಬುಕ್ ಮಾಡ್ಕೊಂಡು ನಾನು ಅಮ್ಮ ಮನೆಗೆ ಬಂದ್ವಿ. ರಂಜಿತ್ ಬೈಕಲ್ಲಿ ಬಂದರು. ಇಷ್ಟು ವಿಶಾಲ್ ಮಾರ್ಟಲ್ಲಿ ನಾವು ಶಾಪ್ ಮಾಡಿದ್ದು ತುಂಬ ಕಡಿಮೆನೇ ಪರ್ಚೇಸ್ ಮಾಡಿದ್ದು. ಬಟ್ ನಮ್ದು ಇನ್ನೂ ಬೇರೆ ಬೇರೆ ಶಾಪ್ಗಳಲ್ಲಿ ಪರ್ಚೇಸಿಂಗ್ ಇತ್ತು. ಬಟ್ ರಂಜಿತ್ ಬಂದ್ರಲ್ಲ ಅಂತ ಹೇಳಿ ನೆಕ್ಸ್ಟ್ ಡೇಗೆ ಪೋಸ್ಟ್ಪೋನ್ ಮಾಡಿಕೊಂಡು ನಾವು ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಆ್ಯಕ್ಚುಲಿ ಈ ವ್ಲಾಗ್ನ ಅಪ್ಲೋಡ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ ಪ್ರಾಪರಾಗಿ ನಾನು ಶೂಟ್ ಮಾಡಿರಲಿಲ್ಲ. ರೀಸೆಂಟ್ಲಿ ಅಮ್ಮ ನನಗೆ ಫೋನ್ ಮಾಡಿದಾಗ ಅವತ್ತು ವೀಡಿಯೋಸ್ ಎಲ್ಲ ಮಾಡ್ಕೊಂಡೆ ಅಲ್ವಾ, ಇನ್ನೂ ಹಾಕೇ ಇಲ್ಲ ಅಂತ ಕೇಳಿದ್ರು. ಅದಕ್ಕೆ ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇರಲಿ ನನ್ನ ಚಾನಲಲ್ಲಿ ಮೆಮೊರೀಸ್ ಆಗಿ. ಆ್ಯಂಡ್ ಫಸ್ಟ್ ಟೈಮ್ ಅಮ್ಮ ಬೆಂಗಳೂರಿಗೆ ಬಂದಿದ್ದು ಅಷ್ಟೇ ಗೈಸ್. ಈ ವ್ಲಾಗು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.